ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಅರ್ಜುನ್ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದಾಗಿ ಅಪ್ಡೇಟ್ ಆಗಿರುವಂತಹ ಉದ್ಯಮ್ ಆಧಾರ್ ಪೋರ್ಟಲ್ನಲ್ಲಿ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅನ್ನು ಹೇಗೆ ಅಪ್ಲೈ ಮಾಡೋದು ಮತ್ತು ಇದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾವು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ನಮ್ಮ ಬಿಸ್ನೆಸ್ ಅಡ್ರೆಸ್ ಡೀಟೇಲ್ಸ್ ಮತ್ತು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ನಮ್ಮ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ, GST ನಂಬರ್ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಇಷ್ಟು ಡಾಕ್ಯುಮೆಂಟ್ಸನ್ನು ನಮ್ಮ ಹತ್ರ ಇಟ್ಕೊಂಡು ನಂತರ ನಾವು ಗೂಗಲ್ನಲ್ಲಿ ಉದ್ಯಮ್ ಆಧಾರ್ ರಿಜಿಸ್ಟ್ರೇಷನ್ ಅಂತ ಸರ್ಚ್ ಮಾಡೋಣ. ಆಗ ನಮಗೆ ಈ ಥರ ಒಂದು ಲಿಂಕ್ ಓಪನ್ ಆಗುತ್ತೆ. ಆ ಮೊದಲನೇ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ನಮಗೆ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಮೊದಲಿಗೆ ಪ್ರೊಪ್ರೈಟರ್ ಅಥವಾ ಕಂಪನಿ ಓನರ್ಸ್ ಯಾರ್ದಾದ್ರೂ ಒಬ್ಬರ ಆಧಾರ್ ನಂಬರನ್ನು ಮೆನ್ಷನ್ ಮಾಡಬೇಕು. ನಂತರ ಅವರ ಹೆಸರು ಆಧಾರಲ್ಲಿ ಏನಿದೆ ಅದನ್ನು ಮೆನ್ಷನ್ ಮಾಡಬೇಕು. ನಂತರ ವ್ಯಾಲಿಡೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTP ನಾವು ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ವೆರಿಫೈಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಅದಾದ ನಂತರ ನಮ್ಮ ಪ್ಯಾನ್ ಡೀಟೇಲ್ಸನ್ನು ವೆರಿಫೈ ಮಾಡ್ಕೋಬೇಕು. ಇಲ್ಲಿ ನಮ್ಮ ಕಂಪನಿ ಪ್ರೊಪ್ರೈಟರ್ಶಿಪ್ಪ, ಪಾರ್ಟ್ನರ್ಶಿಪ್ಪ, HUF ಯಾವ್ದು ಬರುತ್ತೆ ಆರ್ಗನೈಸೇಷನ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಪ್ಯಾನ್ ಕಾರ್ಡನ್ನು ಮೆನ್ಷನ್ ಮಾಡಬೇಕು. ಮತ್ತು ಪ್ಯಾನ್ ಕಾರ್ಡಲ್ಲಿ ಏನಿದೆ ಅದೇ ರೀತಿ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಆಫ್ ಬರ್ತ್ ಅಥವಾ ಕಂಪನಿ ಇನ್ಕಾರ್ಪೊರೇಷನ್ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಈ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ಯಾನ್ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪ್ಯಾನ್ ಸಕ್ಸಸ್ಫುಲಿ ವೆರಿಫೈಡ್ ಅಂತ ಒಂದು ಮೆಸೇಜ್ ಬರುತ್ತೆ. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾವು ಲಾಸ್ಟ್ ಇಯರ್ ಏನಾದರೂ ITR ಫೈಲ್ ಮಾಡಿದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲ ನೋ ಅಂತ ಕ್ಲಿಕ್ ಮಾಡಬೇಕು. ಮತ್ತು ನಮ್ಮ GST ನಂಬರ್ ಏನಾದರೂ ಇದ್ದರೆ ಎಸ್ ಅಂತ ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ನೋ ಅಂತ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಮ್ಮ ಕಂಪನಿ ಇನ್ವೆಸ್ಟ್ಮೆಂಟ್, ಪ್ಲ್ಯಾಂಟ್ ಮತ್ತು ಮೆಷಿನರಿ ಡೀಟೇಲ್ಸನ್ನು ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಎಂಟ್ರಿ ಮಾಡಿದ ಕೂಡಲೇ ನೆಕ್ಸ್ಟ್ ಇಲ್ಲಿ ನಿಮ್ಮ ಟರ್ನ್ ಓವರನ್ನು ಎಂಟ್ರಿ ಮಾಡಬೇಕು, ಲಾಸ್ಟ್ 24-25. ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮ ಕಂಪನಿ ಪ್ರೊಪ್ರೈಟರ್ ಆಧಾರ್ ನಂಬರ್ ಏನು ಕೊಟ್ಟಿರ್ತೀವಿ, ಆಧಾರ್ ಪ್ಯಾನ್, ಆ ಹೆಸರನ್ನು ಮೆನ್ಷನ್ ಮಾಡಬೇಕು. ಮತ್ತು ನಮ್ಮ ಶಾಪ್ ಅಥವಾ ಕಂಪನಿಯ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ನೇಮ್ ಆಫ್ ಎಂಟರ್ಪ್ರೈಸಸ್ ಇಲ್ಲಿ. ನಂತರ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಬೇಕು. ಅದಾದ ನಂತರ ಮೇಲ್ ID ಅಪ್ಡೇಟ್ ಮಾಡಬೇಕಾಗುತ್ತೆ. ನಂತರ ನಮ್ಮ ಕ್ಯಾಸ್ಟ್ ಕ್ಯಾಟಗರಿ ಯಾವ್ದು ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ ಕೇಸ್ ಸ್ಪೆಷಲಿ ಏಬಲ್ಡ್ ಕ್ಯಾಂಡಿಡೇಟ್ಸ್ ಇದ್ದರೆ ಅವರು SR/NOನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ ನಮ್ಮ ಕಂಪನಿಯ ಸಂಪೂರ್ಣ ಅಡ್ರೆಸ್ಸನ್ನು ಈ ಜಾಗದಲ್ಲಿ ಮೆನ್ಷನ್ ಮಾಡಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಆ್ಯಡ್ ಪ್ಲ್ಯಾಂಟ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಸಂಪೂರ್ಣ ಅಡ್ರೆಸ್ಸನ್ನು ಎಂಟ್ರಿ ಮಾಡಿದ್ಮೇಲೆ ಆ್ಯಡ್ ಪ್ಲ್ಯಾಂಟನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಆಗ ನಮ್ಮ ಕಂಪನಿ ಡೀಟೇಲ್ಸು ಈ ರೀತಿ ಶೋ ಆಗುತ್ತೆ. ನಾವು ಒಂದಕ್ಕಿಂತ ಹೆಚ್ಚು ಕೂಡ ನಾವು ಇಲ್ಲಿ ಮಾಡ್ಬೋದು. ನಾವು ಅದನ್ನು ಸೇವ್ ಮಾಡಿದ ನಂತರ ಮತ್ತೆ ನಾವು ಸೇಮ್ ಡೀಟೇಲ್ಸನ್ನು ಬೇರೆ ಕಂಪನಿ ನಮ್ಮದು ಬೇರೆ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಅದರ ಡೀಟೇಲ್ಸನ್ನು ಕೂಡ ನಾವು ಇಲ್ಲಿ ಎಂಟರ್ ಮಾಡಿ ಆ್ಯಡ್ ಪ್ಲ್ಯಾಂಟ್ ಕೊಟ್ಟರೆ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಕೂಡ ಬರುತ್ತೆ. ಅದಾದ ನಂತರ ನಮ್ಮದು ಆಲ್ರೆಡಿ UN ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಇದ್ದರೆ ಅದನ್ನು ಎಂಟ್ರಿ ಮಾಡಬೇಕು. ಇಲ್ಲಾಂದರೆ NA ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ಗೆ ಹೋಗಬೇಕು. ಇಲ್ಲಿ ನಮ್ಮ ಕಂಪನಿ ರಿಜಿಸ್ಟರ್ ಆಗಿದ್ದ ಡೇಟು ಮತ್ತು ಈ ಜಾಗದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಡೇಟ್ ಎರಡನ್ನು ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕರ್ನಾಟಕ ಬ್ಯಾಂಕ್ ನೇಮನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಮ್ಮ ಬ್ಯಾಂಕ್ ಹೆಸರು, IFSC ಕೋಡ್ ಮತ್ತು ಅಕೌಂಟ್ ನಂಬರನ್ನು ಮೆನ್ಷನ್ ಮಾಡಬೇಕು. ಅದಾದ ನಂತರ ನಮ್ಮ ಬಿಸ್ನೆಸ್ಸು ಮ್ಯಾನುಫ್ಯಾಕ್ಚರಿಂಗ ಅಥವಾ ಸರ್ವಿಸ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಮ್ಮ ಬಿಸ್ನೆಸ್ಸು ಟ್ರೇಡಿಂಗ್ ಆರ್ ನಾನ್ ಟ್ರೇಡಿಂಗ್ ಅದನ್ನು ಕೂಡ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂದರೆ ಉದ್ಯಮ ಆಧಾರಲ್ಲಿ ನಾವು NIC ಕೋಡನ್ನು ಕೊಡಬೇಕಾಗುತ್ತೆ ನಮ್ಮ ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತೆ. ಸೊ ಇದಕ್ಕೋಸ್ಕರ ನಾವು ChatGPT ಅಥವಾ ಗೂಗಲನ್ನು ಯೂಸ್ ಮಾಡ್ಕೊಬೋದು. ನಾನು ಇಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೋಸ್ಕರ MSME ತೊಗೊತಾ ಇರೋದ್ರಿಂದ ಇಲ್ಲಿ NIC ಕೋಡ್ ಫಾರ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತ ಸರ್ಚ್ ಮಾಡಿದ್ದೀನಿ. ಅದು 47110 ಅಂತ ಕೋಡ್ ಕೊಟ್ಟಿದೆ. ಸೊ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ NIC ಫಾರ್ 2 ಡಿಜಿಟ್ಗೆ 47 ಸೆಲೆಕ್ಟ್ ಮಾಡ್ಕೋಬೇಕು. NIC ಫಾರ್ 4 ಡಿಜಿಟ್ಗೆ 4711 ಸೆಲೆಕ್ಟ್ ಮಾಡ್ಕೋಬೇಕು. NIC ಫಾರ್ 5 ಡಿಜಿಟ್ಗೆ 47110 ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅದು ಈ ರೀತಿ ಸೇವ್ ಆಗುತ್ತೆ. ನಂತರ ನಮ್ಮ ಕಂಪನಿಯ
ನಂತರ ನಮ್ಮ ಶಾಪಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಮೇಲ್ ಎಷ್ಟು ಜನ ಮತ್ತು ಫೀಮೇಲ್ ಎಷ್ಟು ಜನ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಗೌರ್ಮೆಂಟ್ ಕಡೆಯಿಂದ ಕೆಲವೊಂದು ಪೋರ್ಟಲ್ ನೇಮ್ಸನ್ನು ಇಲ್ಲಿ ತೋರಿಸಿರ್ತಾರೆ. ನಾವು ಅದನ್ನೆಲ್ಲ ಎಸ್ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅದು ಇವತ್ತೆಲ್ಲ ನಾಳೆ ಯೂಸ್ ಆಗ್ಬೋದು. ಸೊ ಎಲ್ಲದ್ರ ಮೇಲೂ ಎಸ್ ಎಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲೊಂದು ಡಿಕ್ಲರೇಷನ್ ಇರುತ್ತೆ, ಅದರ ಮೇಲೆ ಎಸ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಆ್ಯಂಡ್ ಗೆಟ್ ಫೈನಲ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ನೋಟಿಫಿಕೇಷನ್ ಬರುತ್ತೆ, ನೀವು ಎಂಟ್ರಿ ಮಾಡಿರೋ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ ಅಂತ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ ಕೆಳಗಡೆ ಕಾಣಿಸ್ತಾ ಇರೋವಂಥ ಒಂದು ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಮತ್ತೆ ಅದು ನಿಮ್ಮ ಡೇಟಾ ಎಲ್ಲ ಕರೆಕ್ಟಾಗಿದೆಯಾ ಅಂತ ಕೇಳುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಉದ್ಯಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಒಂದು ನೋಟಿಫಿಕೇಷನ್ ಬಂದು ನಮ್ಮ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ಶೋ ಆಗುತ್ತೆ. ಸೊ ಇದನ್ನು ನಾವು ಕಾಪಿ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ರಿಂಟ್ ಸರ್ಟಿಫಿಕೇಟ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ನಾವು ಕಾಪಿ ಮಾಡ್ಕೊಂಡಿರೋಂತಹ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಪೇಸ್ಟ್ ಮಾಡಿ ನಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ನಮ್ಮ OTP ನಾವು ಮೊಬೈಲಿಗೆ ಬೇಕಾದರೂ ತೊಗೋಬೋದು, ಮೇಲಿಗೆ ಬೇಕಾದರೂ ತೊಗೋಬೋದು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇರೋವಂಥ ಕೋಡನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ ಆ್ಯಂಡ್ ಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಮೊಬೈಲ್ ಅಥವಾ ಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವು ಇಲ್ಲಿ ಎಂಟ್ರಿ ಮಾಡಿ ಈ ಕೋಡನ್ನು ಎಂಟ್ರಿ ಮಾಡಿ ವ್ಯಾಲಿಡೇಟ್ OTP ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಪ್ರಿಂಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನಮಗೆ ಸಿಗುತ್ತೆ. ಸೊ ಇಲ್ಲಿ ನಮ್ಮ ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಇದ್ರ ಮೇಲೆ ಪ್ರಿಂಟ್ ಮತ್ತು ಪ್ರಿಂಟ್ ವಿತ್ ಅನೆಕ್ಸ್ಚರ್ ಇಲ್ಲಿ ಎರಡು ಟೈಪ್ ಬರುತ್ತೆ. ಪ್ರಿಂಟ್ ವಿತ್ ಅನೆಕ್ಸ್ಚರ್ಲಿ ಡೀಟೇಲ್ಡ್ ಉದ್ಯಮ್ ಸರ್ಟಿಫಿಕೇಟ್ ಸಿಗುತ್ತೆ, ಪ್ರಿಂಟಲ್ಲಿ ಜಸ್ಟ್ ಫಸ್ಟ್ ಕಾಪಿ ಆಫ್ ದ ಉದ್ಯಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗುತ್ತೆ. ಇದನ್ನು ತೊಗೊಂಡು ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಅರ್ಜುನ್ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಅಪ್ಲಿಕೇಶನ್ಸ್ನ ಹಾಕಬೇಕು ಅಂದರೂ ಕೆಳಗಡೆ ಕಾಣಿಸ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಅಪ್ಲಿಕೇಶನ್ ಹಾಕಿ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋಸ್ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. वीडियोस बनाने हैं फिल्मोरा है ना,